ಹೆಂಗೋ ಹಬ್ಬನೂ ಮುಗೀತು, ನೆಂಟರು ಎಲ್ಲ ಹೋದ್ರು. ಸ್ವಲ್ಪ ಹೊತ್ತು ಕುತ್ಕೊಂಡು ಫೋನ್ ಆದರೂ ನೋಡೋಣ. ಸೌಜು ಹೋಗವ, ಹಬ್ಬ ಎಲ್ಲ ಮುಗೀತು, ನೆಂಟರೆಲ್ಲ ಹೋದ್ರಲ್ಲ, ಹೋಗಿ ಸೀರೆ ಚೇಂಜ್ ಮಾಡ್ಬಿಟ್ಟು ನೈಟಿಗೆ ಹೋಗವ. ಯಾಕಂಗೆ ಸೀರೆಲ್ಲ ಕೂತಿದ್ಯಾ? ಹೋಗಿ ಎದ್ದೋಗು. ಅತ್ತೆ ಚೇಂಜ್ ಮಾಡ್ತೀನಿ ರೀ ಅತ್ತೆ, ಒಂದು 10 ನಿಮಿಷ. ಎಲ್ಲ ಇವಾಗ ತಾನೇ ಹೋಗಿದ್ದಾರೆ, ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ ರೀ. ಸರಿ ಆಯ್ತು ಬಿಡು. ಸುಸ್ತಾಗಿದೆ, ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ. ತಿನ್ನೋಕ್ಕೇನಾದರೂ ಇದೆಯಾ? ಹಾಂ, ಆ್ಯಪಲ್ ಇದೆ, ಕಟ್ ಮಾಡ್ಕೊಂಡು ತಿನ್ನೋಣ. ಸೀರೆ ಚೇಂಜ್ ಮಾಡ್ಬಿಟ್ಟು ತಾನೇ ಹಣ್ಣು ತಿನ್ನೋದು. ಹಣ್ಣು ಇವಾಗ ಸೀರೆ ಎಲ್ಲ ಗಲೀಜಾದ್ರೆ ಏನು ಮಾಡಿ? ಅಷ್ಟು ಚೆನ್ನಾಗಿರೋ ಸೀರೆ ಹೋಗಿ ಚೇಂಜ್ ಮಾಡ್ಬಿಡ್ತೀನೋ. ಹೋಗಿ ನೈಟಿಗೆ ಹೋಗಿ ಫಸ್ಟು ಚೇಂಜ್ ಮಾಡ್ತೀನಿ ರೀ. ಆ್ಯಪಲ್ ತಿಂದರೆ ಸೀರೆ ಏನು ಗಲೀಜಾಗಿಬಿಡಲ್ಲ. ನಂಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಅದು ತಿಂದ್ಬಿಟ್ಟು ಚೇಂಜ್ ಮಾಡ್ತೀನಿ ರೀ. ಸರಿ ಬಿಡು, ಆಯಿತು. ಅಲ್ಲಗನವ ದರ್ದಣ್ಣೆ ಸೀರೆ ಚೇಂಜ್ ಮಾಡ್ಬಿಟ್ಟು ನೈಟಿ ಹಾಕೋ ಅನ್ನಲ್ಲ, ಹಾಕೋಕಿಲ್ವೇ? ಆ ಸೀರೆ ಉಟ್ಕೊಂಡೆ ನೀರು ಹಿಡ್ಕ ಕುಡಿತಾ ಇದೆಯಲ್ಲ, ನೀರೆಲ್ಲ ಸೀರೆ ಮೇಲೆ ಬಿದ್ದರೆ ಗಲೀಜಾಗೋದಿಲ್ವೇ? ಅತ್ತೆ ಸ್ವಲ್ಪ ನೀರು ಕುಡಿಯೋಕ್ಕಾದ್ರೂ ಬಿಡಿಯತ್ತೆ. ಚೇಂಜ್ ಮಾಡ್ತೀನಿ ರೀ. ನೀರು ಕುಡಿದ್ರೆ ಏನು ಸೀರೆ ಗಲೀಜಾಗ್ಬಿಡಲ್ಲ. ನೀರು ಕುಡ್ಕೊಂಡು ಬಂದು ಚೇಂಜ್ ಮಾಡ್ತೀನಿ ರೀ. ರೀ ಆಯಿತು ಬಿಡವ. ಇವಳು ಹೆಂಗೆ ಹೇಳಿದ್ರು ಸೀರೆ ಚೇಂಜ್ ಮಾಡ್ತಾ ಇಲ್ವಲ್ಲ? ಹೆಂಗೆ ಇವಳ ಕೈಲಿ ಸೀರೆ ಚೇಂಜ್ ಮಾಡಿಸೋದು? ಯಾಕಮ್ಮ ಅಷ್ಟೊತ್ತಿನ ನಾನು ನೋಡ್ತಾನೆ ಇದ್ದೀನಿ, ಸೀರೆ ಉಟ್ಕೋ ಅಂತಿದ್ದವಳು ನೀನು. ಇವಾಗ ನೈಟಿಕ್ಕೋ ಅಂತ ಅವಳು ಹಿಂದೆನೇ ಸುತ್ತಾದಿಯಲ್ಲ. ಅಯ್ಯೋ ಅದಾ, ನಿನ್ನ ಹೆಂಡ್ತಿ ಒಬ್ಳು ಕಣೋ. ಆ ಸೀರೆ ಉಟ್ಕೊಂಡಿದ್ರೆ ಮನೇಲಿ ಒಂದು ಕೆಲಸ ಮುಟ್ಟೋದಿಲ್ಲ. ನಂಟ್ರೆಲ್ಲ ಹೋಗಾಯ್ತು, ಹಬ್ಬ ಎಲ್ಲ ಮುಗ್ದಾಯ್ತು, ಮನೇಲಿ ಅಷ್ಟು ರಾಶಿ ಕೆಲಸ ಬಿದ್ದೇವೆ. ಇನ್ನೂ ಸೀರೆ ಉಟ್ಕೊಂಡೇ ನಿಂತವಳೆ. ಅವಳು ಯಾವಾಗ ನೈಟಿ ಹಾಕತ್ತಾಳೆ ಸೀರೆ ಬಿಚ್ಚಾಕ್ಬಿಟ್ಟು, ಆವಾಗ ಕೆಲಸ ಎಲ್ಲ ಮುಗ್ದಂಗೆ. ಅದಕ್ಕೆ ಬಿಚ್ಚಾಕು ಅಂತ ಅವನು ಹೇಳೋದು ಮಾತೇ ಕೇಳ್ತಾ ಇಲ್ಲ ನೋಡು.